ಇನ್ನು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ಘೋಷಣೆ ಮಾಡಲಾಗಿದೆ. ಮೊದಲ ಕ್ಯಾಬಿನೆಟ್ನಲ್ಲೇ ಈ ನಿರ್ಧಾರವನ್ನು ಪ್ರಕಟಿಸಿದ್ರು ಡಿಕೆ ಶಿವಕುಮಾರ್. ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಸದ್ಯ ಬಸ್ ಪಾಸ್. ವಿದ್ಯಾರ್ಥಿನಿಯರಿಗೆ ಈಗಾಗಲೇ ಶಕ್ತಿ ಯೋಜನೆಯಡಿ ಫ್ರೀ ಬಸ್ ಇದೆ. ಸೊ ಉಚಿತ ಬಸ್ ಪಾಸ್ಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಹೆಣ್ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಈಗಾಗಲೇ ಬಸ್ಗಳಲ್ಲಿ ಉಚಿತ ಪ್ರಯಾಣ ಇದೆ ಶಕ್ತಿ ಯೋಜನೆ ಇರೋದ್ರಿಂದಾಗಿ. ಸೊ ಈಗ ಗಂಡು ಮಕ್ಕಳಿಗೆ ಇದು ಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರ ಸದ್ಯ ಬಸ್ ಪಾಸ್, ಫ್ರೀ ಬಸ್ ಪಾಸ್ನ ಸವಲತ್ತು ಸಿಗುತ್ತೆ. ಈಗಾಗಲೇ ಹೆಣ್ಮಕ್ಳಿಗೆ ಅದು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಕೊಡ್ತೀವಿ ಅಂತ ಹೇಳಿ ನಿನ್ನೆ ಮೊದಲ ಕ್ಯಾಬಿನೆಟ್ನ ಮೀಟಿಂಗ್ ನಂತರ ಏನು 6 ಗಿಫ್ಟ್ಗಳನ್ನು ಘೋಷಣೆ ಮಾಡಿದರು ಡಿ ಕೆ ಶಿವಕುಮಾರ್. ಅದರ ಪೈಕಿ ಇದು ಮೊದಲನೇದ್ದು ಮತ್ತು ಪ್ರಮುಖವಾದದ್ದು. ವಿದ್ಯಾರ್ಥಿಗಳು ಅಂದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, PG PUC ವಿದ್ಯಾರ್ಥಿಗಳು, ಇವರೆಲ್ಲರಿಗೂ ಕೂಡ ಉಚಿತವಾಗಿ ಬಸ್ ಪಾಸ್ಗಳನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದರು. ಆದರೆ ಹೆಣ್ಮಕ್ಕಳಿಗೆ ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ತೋರಿಸೋದ್ರ ಮೂಲಕ ಫ್ರೀ ಬಸ್ ಓಡಾಟ ಇತ್ತು. ಸೊ ಈಗ ಗಂಡು ಮಕ್ಕಳಿಗೆ ಇದು ಅನ್ವಯ ಆಗುತ್ತೆ, ವಿದ್ಯಾರ್ಥಿಗಳಿಗೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಕಿರಣ್ ಸೂರ್ಯ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನಿನ್ನೆ ಘೋಷಣೆ ಮಾಡಿರುವಂಥ 6 ಗಿಫ್ಟ್ಗಳ ಪೈಕಿ ಮೊದಲನೇದು ಮತ್ತು ಪ್ರಮುಖವಾದದ್ದು ಸ್ಟೂಡೆಂಟ್ಸ್ಗೆ ಫ್ರೀ ಬಸ್ ಪಾಸ್. ಈಗಾಗಲೇ ಹೆಣ್ಮಕ್ಳಿಗೆ ಅದಿತ್ತು. ಸೊ ಗಂಡು ಮಕ್ಕಳಿಗೆ ಈಗ ಅನ್ವಯ ಆಗ್ತಾ ಇದೆ. ವಿದ್ಯಾರ್ಥಿಗಳು ಹೇಗೆ ಇದರ ಲಾಭ ಪಡ್ಕೊಳ್ಬೇಕು? ಹೌದು ವಿಜಯ ವೀರಪ್ಪ, ಈಗಾಗಲೇ ಕೂಡ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ KSRTC BMTC ಸೇರಿದಂತೆ 4 ನಿಗಮದ ಬಸ್ಗಳಲ್ಲಿ ಕಾಲೇಜುಗಳಿಗೆ ತೆರಳಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಗಂಡು ಮಕ್ಕಳಿಗೆ ಹಣವನ್ನು ಕೊಟ್ಟು, ಪಾಸ್ಗೆ ಹಣವನ್ನು ಕೊಟ್ಟು ತೆಗೆದುಕೊಂಡು ಓಡಾಡುವಂಥ ಒಂದು ರೂಲ್ಸ್ ಇತ್ತು. ಸೊ ಅದಕ್ಕೆ ಈಗ ನೂತನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸದ್ಯ ಗಂಡು ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಘೋಷಣೆ ಮಾಡಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು, ನಮಗೆ ಇದರಿಂದ ಒಂದಷ್ಟು ಸಹಾಯ ಆಗತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ನೂತನ ಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಘೋಷಣೆ ಮಾಡಿದ್ದಾರೆ. ಏನು ಹೇಳ್ತೀರಾ, ಇದರಿಂದ ತಮಗೆ ಎಷ್ಟು ಸಹಾಯ ಆಗಬಹುದು ಅಂತ? ತುಂಬ ಸಹಾಯ ಆಗಿದೆ. ಇದೇ ಫಸ್ಟ್ ಟೈಮ್ ಅವ್ರು ಸ್ಟೂಡೆಂಟ್ಸ್ಗೋಸ್ಕರ ಹೆಲ್ಪ್ ಮಾಡ್ತಾ ಇರೋದು. ಹಿಂಗೆ ಮುಂದೆ ಹೆಲ್ಪ್ ಮಾಡ್ತಾ ಇರಲಿ. ಮತ್ತು ಅದೇ ಅಮೌಂಟ್ ನಾವು ಯಾವುದಕ್ಕಾದ್ರೆ ಟೆಕ್ಸ್ಟ್ ಬುಕ್ಸ್ಗೆ ಇಲ್ಲ ಬುಕ್ಗಳಿಗೆ ಯೂಸ್ ಮಾಡ್ಕೋಬೋದು. ತುಂಬ ಯೂಸ್ ಇದೆ. ಈ ಥರ ಮುಂದೆ ಏನಾದರೂ ಜಾರಿಗೆ ತಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ತಾವು ಏನು ಓದ್ತಾ ಇದ್ದೀರಾ? ಎಷ್ಟು ಬಸ್ ಪಾಸಿಗೆ ಎಷ್ಟು ಖರ್ಚಾಗ್ತಿತ್ತು ಪ್ರತಿ ವರ್ಷ ತಮಗೆ ಅಂತ? ನಾನು EC ಓದ್ತಾ ಇದ್ದೀನಿ, EC ಡಿಪ್ಲೊಮೊ ಸೆಕೆಂಡ್ ಇಯರು. ನಾನು ಇವಾಗ ಫಸ್ಟು 1300 ಖರ್ಚಾಯ್ತಾಯಿತು. ಇದಕ್ಕೆ ಬಸ್ ಪಾಸ್ಗೋಸ್ಕರ ಖರ್ಚು ಮಾಡ್ತಾ ಇದೆ. ಇವಾಗೇನು ಖರ್ಚಿಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತೊಬ್ಬರು ವಿದ್ಯಾರ್ಥಿ ಅಭಿಷೇಕ್ ಕೂಡ ನನ್ನ ಜೊತೆಲಿದ್ದಾರೆ. ಅಭಿಷೇಕ್, ತಾವು ಎಲ್ಲಿಂದ ಎಲ್ಲಿಗೆ ಸಂಚಾರವನ್ನು ಮಾಡ್ತೀರಾ? ತಮಗೆ ಎಷ್ಟು ಉಪಯೋಗ ಅನಿಸುತ್ತೆ ಈ ಒಂದು ಯೋಜನೆಯಿಂದ? ಇದು ತುಂಬ ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಈ ಥರ ಯೋಜನೆ ಯಾರು ಹಿಂದೆ ಕೂಡ ಯಾರೂ ಮಾಡಿರಲಿಲ್ಲ. ಇದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಮಾಡಿರೋದು. ಸೊ ಸ್ಟೂಡೆಂಟ್ಸ್ಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ 1500 ರೂಪೀಸ್ ಉಳಿಯುತ್ತೆ ಅಂತ ಹೇಳ್ತಿದ್ದೀವಿ. ಓಕೆ, ಈಗ ಪ್ರತಿ ವರ್ಷ ತಮಗೆ 1500 ರೂಪಾಯಿ ಬಸ್ ಪಾಸಿಗೆ ವೆಚ್ಚ ಆಗ್ತಿತ್ತು. ಈಗ ಹಣ ಉಳಿಯುತ್ತೆ, ಅದನ್ನು ಏನಕ್ಕೆ ಬಳಸ್ಕೊಳ್ಬೋದು ಅಂತ ಒಂದು ಸಿದ್ಧತೆ. ಅಂದರೆ ಸಾಮಾನ್ಯವಾಗಿ ಈಗ ನೀವು ಬಸ್ ಪಾಸ್ ತೆಗೆದುಕೊಳ್ಬೇಕಾಗತ್ತೆ. ಆ ಉಳಿಯುವಂಥ ಹಣವನ್ನು ಏನಕ್ಕೆ ಬಳಕೆ ಮಾಡ್ಕೊಳ್ಬೋದು ಅನ್ನೋಂಥ ಒಂದು ಪ್ಲಾನ್ ಇದೆ. ಈ ಟೆಕ್ಸ್ಟ್ ಬುಕ್ ತೊಗೋಬೋದು, ಕಾಲೇಜಲ್ಲಿ ಕೊಡೋ ಅದಕ್ಕೆ ಟೆಕ್ಸ್ಟ್ ಬುಕ್ಕಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸಾಮ್ ಫೀಸ್ಗೆ ಆಗುತ್ತೆ. ಖುಷಿ ಅನ್ಸತ್ತಾ ಈ ಒಂದು ಬಸ್ ಪಾಸ್ ಉಚಿತ ಕೊಡ್ತಾ ಇರುವಂಥದ್ದು? ಖುಷಿ ಅನಿಸುತ್ತೆ. ಓಕೆ, ಮತ್ತೊಬ್ಬರು ವಿದ್ಯಾರ್ಥಿ ಕೂಡ ನನ್ನ ಜೊತೆಲಿದ್ದಾರೆ. ತಮಗೆ ಹೇಗೆ ಅನ್ಸುತ್ತೆ? ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಾ? ಎಷ್ಟು ಉಳಿತಾಯ ಆಗುತ್ತೆ ಅನ್ಸುತ್ತೆ? ಸರ್, ನಾವು ಸುಂಕದಕಟ್ಟೆಯಿಂದ SFP ಕಾಲೇಜಿಗೆ ಬರ್ತೀವಿ. ಸುಂಕದಕಟ್ಟೆಯಿಂದ SFPಗೆ ಬರೋದು ಅಂದರೆ ಇಲ್ಲಿವರೆಗೂ ಮಾಡಿರೋ ಯೋಜನೆಗಳಲ್ಲಿ ಸ್ಟೂಡೆಂಟ್ಸ್ಗೆ ಯೂಸ್ ಆಗೋ ಯೋಜನೆ ಅಂದರೆ ಇದೆ ಸರ್. ತುಂಬ ಯೂಸ್ ಆಗುತ್ತಿದ್ದು. ಫಸ್ಟು ಹುಡುಗಿರಿಗೆ ಫ್ರೀ ಬಿಟ್ಟಿದ್ರು, ಬಟ್ ಇವಾಗ ನಮ್ಗೆ ಫಸ್ಟ್ ಟೈಮಲ್ಲಿ ವಿದ್ಯಾರ್ಥಿ ಪಾಸ್ ಫ್ರೀ ಬಿಟ್ಟವ್ರೆ. ನಮ್ಗೆ ಆಲ್ಮೋಸ್ಟ್ ಒಂದು 1500 ರೂಪೀಸ್ ಸೇವ್ ಆಗುತ್ತೆ. ಅಷ್ಟು ಕೊಡೋ ಬದಲು ನಾವು ಅದನ್ನೆಲ್ಲ ಇಲ್ಲಿ ಬುಕ್ಸ್ಗೆ ಯೂಸ್ ಮಾಡ್ಕೋಬೋದು. ಇಲ್ಲ ಮನೆಯಲ್ಲೇ ಕೊಡ್ಬೋದು. ನಾವು ದುಡ್ಡನ್ನ ನೀವೇ ಇಟ್ಕೊಳ್ಳಿ, ಪರವಾಗಿಲ್ಲ. ನಾವು ಇದು ಗೌರ್ಮೆಂಟ್ ಕಾಲೇಜ್ ಬೇರೆ, ನಮ್ಮದು ಫೀಸ್ ಇರಲ್ಲ. ಇನ್ನು ಬಸ್ಗೂ ಫ್ರೀ ಅಂದರೆ ನಮ್ಗೆ ಚೆನ್ನಾಗಿ ಓದ್ಕೋಬೋದು. ಎಜುಕೇಷನ್ ತುಂಬ ಯೂಸ್ ಆಗುತ್ತೆ ಸರ್. ತುಂಬ ಖುಷಿ ಆಗುತ್ತೆ. ಮೊದಲು ಇದು CM ಚೆನ್ನಾಗೇ ಮಾಡಿದರು. ಈಗ ಹೊಸ CM ಬಂದಿದ್ದಾರೆ, ಅವರು ಒಂದು ಒಳ್ಳೆ ಜಾರಿ ತಂದಿದ್ದಾರೆ ಯೋಜನೆ. ಚೆನ್ನಾಗಿ ಅನ್ಸುತ್ತೆ ಸರ್. ಒಳ್ಳೆ ಯೋಜನೆ. CMಗೆ ಏನು ಹೇಳ್ತೀರಾ? ಅಂದರೆ ಈ ಮೂಲಕವಾಗಿ ಬಸ್ ಪಾಸ್ಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಟ್ಟಿರುವಂಥ ಹಿನ್ನೆಲೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಇದೇ ಥರ ನಮ್ಮ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿ ಸರ್. ಇದೇ ಥರ ಯೋಚನೆ ಮಾಡಿ, ಸ್ಟೂಡೆಂಟ್ಸ್ ಬಗ್ಗೆ ಯೋಚನೆ ಮಾಡಿ ಫ್ಯೂಚರು. ಯಾಕಂದರೆ ನಾವೇ ಮುಂದಕ್ಕೆ ಫ್ಯೂಚರ್ ಅಲ್ವಾ, ಅದೇ ನಮ್ಮ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀವಿ. ಖುಷಿ ಅನ್ಸತ್ತಾ? ತುಂಬ ಖುಷಿ ಅನ್ಸುತ್ತೆ ಸರ್. ಓಕೆ, ಅಂದರೆ ವಿಜಯ ವೀರಪ್ಪ, ಇವಿಷ್ಟು ಕೂಡ ಕಾಲೇಜು ವಿದ್ಯಾರ್ಥಿಗಳ ಮಾತು. ಅಂದರೆ ಇದನ್ನು ನಾವಂದರೆ ಈಗೇನು 1500 ರೂಪಾಯಿ ಅಷ್ಟು ಹಣ ಉಳಿತಾಯ ಆಗುತ್ತೆ. ಅದನ್ನು ಯೂನಿಫಾರ್ಮ್ ಇರ್ಬೋದು, ಪುಸ್ತಕಗಳನ್ನು ತೆಗೆದುಕೊಳ್ಳಲಿಕ್ಕೆ ನಮಗೊಂದಷ್ಟು ಸಹಾಯ ಆಗುತ್ತೆ ಅನ್ನುವಂಥ ಒಂದು ಸಂತಸವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಥ್ಯಾಂಕ್ ಯು ಕಿರಣ್ ಸೂರ್ಯ.
ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯ ವಿದ್ಯಾರ್ಥಿಗಳು ಕೂಡ ಸರ್ಕಾರದ ಈ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಸ್ಗಳ ಸಂಖ್ಯೆ ಸ್ವಲ್ಪ ಹೆಚ್ಚು ಮಾಡಿದ್ರೆ ಇನ್ನೂ ಉಪಯೋಗ ಆಗುತ್ತೆ ಅಂತ ಮನವಿ ಕೂಡ ಮಾಡಿದ್ದಾರೆ. ಏನು ಹೇಳಿದ್ದಾರೆ ವಿದ್ಯಾರ್ಥಿಗಳು ನೋಡೋಣ. ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಮಾಡೈತ್ರಿ, ಎಲ್ಲ ಅನುಕೂಲ ಮಾಡಿಕೊಟ್ಟೈತಿ. ಈಗ ಅದನ್ನು ಎಲ್ಲ ವಿದ್ಯಾರ್ಥಿಗಳು ದುರುಪಯೋಗ ಮಾಡಬಾರ್ದು, ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊತಿರಬೇಕು, ಚೆನ್ನಾಗಿ ಬಳಸ್ಕೋಬೇಕು. ಅನುಕೂಲ ಮಾಡಿಕೊಟ್ಟೈತ್ರಿ, ಅವ್ರಿಗೆ ನನ್ನಿಂದ ಒಂದು ಅಭಿನಂದನೆ ಹೇಳಿ. ಬಸ್ಸಿಗೆ ಜೋದತಿ ಬಿತ್ತು, ಬಸ್ ಮೇಲೆ ತಿಕ್ಕೊಂತ ಬರ್ತಿದ್ವಿ ರೀ. ಡಿ.ಕೆ. ಶಿವಕುಮಾರ್ ಬಸ್ ಫ್ರೀ ಮಾಡಿದ್ದಾರೆ, ಇದರಿಂದ ತುಂಬ ಉಪಯೋಗ ಆಕೈತಿ ರೀ. ಮನೆಯಲ್ಲಿ ಖರ್ಚು ಹತ್ತಕೈತಿ, ಎಲ್ಲ ಉಪಯೋಗ ಆಕೈತಿ. ಇದನ್ನು ವಿದ್ಯಾರ್ಥಿಗಳು ದುರುಪಯೋಗ ಪಡ್ಕೋಬಾರ್ದು. ಇದರಿಂದ ಒಳ್ಳೇದಾಗಲಿ ಚಲೋ ಆಗಲಿ ಎಷ್ಟೋ ಹುಡುಗರಿಗೆ ಉಪಯೋಗ ಆಕೈತಿ ರೀ. 100-200 ರೂಪಾಯಿ ತೊಗೊಂಬರ್ತಿದ್ರೆ ಅದರಿಂದ ಇದಕ್ಕೆ. ನಾವು ಮೊದಲು ಹಳ್ಳಿದಿಂದ ಬರ್ತಿದ್ವಿ ಮತ್ತು ಬಸ್ಗಳು ಭಾಳ ಪ್ರಾಬ್ಲಮ್ ಇತ್ತು. ಬಸ್ ಬರಬೇಕಂದ್ರೆ ಪಾಸ್ ಮಾಡಿಸ್ಬೇಕಿತ್ತು, ಎಲ್ಲ ಅರ್ಜಿ ಮಾಡಬೇಕಂದ್ರೆ ತ್ರಾಸ ಆಗ್ತಿತ್ತು. ನಿನ್ನೆ ನೂತನ ಮುಖ್ಯಮಂತ್ರಿ ಆಗಿದ್ದ ಡಿ.ಕೆ. ಶಿವಕುಮಾರ್ ಅವರು ಮಕ್ಕಳಿಗೆ ತೊಂದರೆ ಆಗಬಾರ್ದಂತ ಬಸ್ ಫ್ರೀ ಮಾಡಿದರು. ಅದಕ್ಕೆ ಎಲ್ಲರಿಗೂ ಅದನ್ನು ದುರುಪಯೋಗ ಮಾಡಬಾರ್ದು, ಅದನ್ನು ಒಳ್ಳೆಯತನಕ್ಕೆ ಉಪಯೋಗಿಸ್ಕೊಂಡು ಕಾಲೇಜುಗಳಿಗೆ ಒಳ್ಳೆಯ ಫಲಿತಾಂಶವನ್ನು ತಂದು ಕೊಡಬೇಕಂತ ಅವ್ರಿಗೊಂದು ಖುಷಿಯನ್ನು ಕೊಡಬೇಕಂತ ಎಲ್ಲರೂ ವಿದ್ಯಾರ್ಥಿಗಳು ಖುಷಿ ಪಡಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ಗಳನ್ನು ಫ್ರೀ ಮಾಡಿದ್ದಕ್ಕಾಗಿ ನಮ್ಮ CM ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು. ಇದನ್ನು ಮಾಡೇ ಭಾಳ ಒಳ್ಳೇದು ಮಾಡಿದರು. ಯಾಕಂದ್ರೆ ಮೊದಲ ನಮ್ಮ ಹುಡುಗರೆಲ್ಲ ಕೆಲವೊಬ್ಬರಿಗೆ ಕುಂದ್ರಾಗ ಜಾಗನ ಸಿಗ್ತಿರ್ಕಿಲ್ಲ, ಮತ್ತು ಕೆಲವೊಬ್ಬರು ಇಲ್ಲಿ ಬಾಗಲ ಕಡೆ ನಿಂತು ಹೋಗ್ತಿದ್ರು. ಮತ್ತು ಇದನ್ನು ಅಂಗವಿಕಲರಿಗೂ ಚಲೋ ಆಗೈತಿ, ಅಂಗವಿಕಲರಿಗೆ. ಯಾಕಂದ್ರೆ ಅವ್ರಿಗೂ ಈಗ ತೊಂದರೆ ಆಗೋದಿಲ್ಲ. ಮತ್ತು ಅವರು ಭಾಳ ಚಲೋ ಕೆಲಸ ಮಾಡಿದರು. ಇದೇ ರೀತಿ ಚಿಕ್ಕಮಗಳೂರಿನಲ್ಲೂ ಕೂಡ ವಿದ್ಯಾರ್ಥಿಗಳು ಖುಷಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗ್ರಾಮೀಣ ಭಾಗಗಳಿಗೆ ಇನ್ನೊಂದು ಸ್ವಲ್ಪ ಬಸ್ ಹೆಚ್ಚುವರಿ ವ್ಯವಸ್ಥೆ ಮಾಡಿ ಅಂತ ABVP ಆಗ್ರಹಿಸಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ನೋಡೋಣ. ರಾಜ್ಯ ಸರ್ಕಾರದ ಆದೇಶ ಮಾಡಿದರೆ ಫ್ರೀ ಬಸ್ ಪಾಸ್ ಕೊಡೋಕ್ಕೆ ನಾವು ಅದನ್ನು ಸ್ವಾಗತ ಮಾಡ್ತಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಪರನೇ ಒಂದು ನಿಲ್ಲುವ ಇರಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಬಸ್ಸಿನ ಸಮಸ್ಯೆ ಮೂಲತಃ ಏನಾಗ್ತಿದೆ ಅಂದರೆ, ಈ ಹಳ್ಳಿಗಳಿಂದ ಪ್ರದೇಶ ಬರೋ ವಿದ್ಯಾರ್ಥಿಗಳಿಗೆ ಟೈಮ್ ಟು ಟೈಮ್ ಬಸ್ ಇಲ್ಲ. ಫ್ರೀ ಬಸ್ ಪಾಸ್ ಕೊಟ್ಟಿರೋದು ಒಳ್ಳೆ ವಿಷಯನೇ, ಆದರೆ ಟೈಮ್ ಟು ಟೈಮ್ ಬಸ್ ಇಲ್ಲದ ಕಾರಣ ಇವಾಗ ಎಕ್ಸಾಮ್ ಟೈಮ್ ಬೇರೆ ತುಂಬ ಸಮಸ್ಯೆ ಆಗ್ತಿದೆ. ಆದಷ್ಟು ಬೇಗ ಬಸ್ಸುಗಳನ್ನು ತುಂಬ ಹೆಚ್ಚು ಬಸ್ಸು ಬಿಡೋ ಮುಖಾಂತರ ಈ ಸರ್ಕಾರನ ಹೆಚ್ಚು ಗಮನ ಕೊಟ್ಟು, ನಾವು ತುಂಬ ಹಲವಾರು ಸ್ಟ್ರೈಕ್ ಎಲ್ಲ ಮಾಡಿದ್ವಿ ಇದ್ರ ಬಗ್ಗೆನೇ. ಆದರೆ ನಮಗೆ ಸಮಸ್ಯೆ ಏನಾಗ್ತಿತ್ತು ಅಂದರೆ, ಬಸ್ಸು ಫ್ರೀ ಬಸ್ ಪಾಸ್ ಇದು ಒಳ್ಳೆಯದೇ, ಆದರೆ ಬಸ್ಸೇ ಇರಲಿಲ್ಲ. ಬಸ್ಸು ಓಡಾಡೋಕ್ಕಿಂತ ಜಾಸ್ತಿ ಬಸ್ ಹಾಳಾಗಿ ನಿಂತಿದ್ದೇ ಜಾಸ್ತಿ ಆಗಿದ್ದಾವೆ. ಅದೊಂದು ತುಂಬ ಖಂಡನೀಯ ವಿಷಯವಾಗಿತ್ತು. ಇವಾಗ ಅವರು ಏನು ವಿದ್ಯಾರ್ಥಿಗಳಿಗೆ ಒಂದು ಫ್ರೀ ಬಸ್ ಕೊಟ್ಟು ತುಂಬ ಅನುಕೂಲ ಆಗಿದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಅದನ್ನು ಫ್ರೀ ಬಸ್ ಪಾಸ್ ಜೊತೆಗೆ ಬಸ್ಗಳನ್ನು ಕೊಡಿ ಅಂತ ಚಿಕ್ಕಮಗಳೂರಲ್ಲಿ MLC CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಫ್ರೀ ಬಸ್ ಪಾಸ್ ಕೊಟ್ರೆ ಸಾಲಲ್ಲ, ಬಸ್ಗಳಿರ್ಬೇಕಲ್ಲ. ಸಾರಿಗೆ ಬಸ್ಗಳನ್ನ ತಳ್ಳೋ ಪರಿಸ್ಥಿತಿ ಬಂದಿದೆ. ಮೊದಲು KSRTCಗೆ ಶಕ್ತಿ ಕೊಡಬೇಕು ಅಂತ ಚಿಕ್ಕಮಗಳೂರಲ್ಲಿ MLC CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ವ್ಯಂಗ್ಯಭರಿತವಾಗಿ, ಮಾರ್ಮಿಕವಾಗಿ ಸರ್ಕಾರವನ್ನು ತಿವಿದಿದ್ದಾರೆ. ಸಮಸ್ಯೆಗಳನ್ನು ಈಡೇರಿಸುವ ಘೋಷಣೆಯನ್ನು ನಿನ್ನೆ ಮಾಡಿದ್ದಾರೆ. ನಾನು ನಿಮ್ಮ ಘೋಷಣೆಗೆ ನಮ್ದು ಯಾವುದೂ ವಿರೋಧ ಇಲ್ಲ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮಾಡಿದ್ದೀರಿ, ಸಂತೋಷ. ಬಸ್ ಕೊಡಿ. ಹಳ್ಳಿಗಳಿಗೆ ಬಸ್ ಇಲ್ಲ, ನೇತಾಡ್ಕೊಂಡು ಹೋಗ್ತಾರೆ ಇರೋ ಒಂದೊಂದು ಬಸ್ಸು. ಆ ಬಸ್ಗಳಲ್ಲಿ ಬಸ್ ನಿಲ್ಲಿಸೋದೇ ಇಲ್ಲ. ಈಗ ಉದಯಬರ್ನಹಳ್ಳಿ ಅಂತ ಪ್ರದೇಶದಲ್ಲಿ ಬಸ್ ನಿಲ್ಲಿಸಲ್ಲ ಅನ್ನೋದೇ ಒಂದು ಕಂಪ್ಲೇಂಟು. ಹಿರೇಗೌಡದಲ್ಲಿ ಬಸ್ ನಿಲ್ಲಿಸಲ್ಲ ಅನ್ನೋದೇ ಒಂದು ಕಂಪ್ಲೇಂಟು. ಯಾಕೆ ಅಂದರೆ ಆ ಬಸ್ ಕಡೂರಿಂದಲೇ ಭರ್ತಿಯಾಗಿ ಬಂದ್ಬಿಡುತ್ತೆ, ಇಲ್ಲಿಗೆ ನಿಲ್ಲಿಸೋದೇ ಇಲ್ಲ. ಗ್ರಾಮಾಂತರ ಪ್ರದೇಶದ ಬಸ್ಸನ್ನು 40% ಬಸ್ಸನ್ನು ಇವರು ಶಕ್ತಿ ಯೋಜನೆ ಮಾಡಿದ ಮೇಲೆ ಕಡಿತಗೊಳಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಬಸ್ಸುಗಳೇ ಇಲ್ದಂಗಾದರೆ ಉಚಿತ ಬಸ್ಸುಗಳಿಗೆ ನಾವು ಪೇಪರಲ್ಲಿ ನೋಡಿ ಸಂತೋಷ ಪಡಬೇಕಾಗತ್ತೆ. ಅದಕ್ಕಾಗಿ ಗ್ರಾಮಾಂತರ ಪ್ರದೇಶಗಳಿಗೆ ಅಗತ್ಯ ಇರೋ ಬಸ್ಸನ್ನು ಕೊಡಿ. ಬಹುತೇಕ ಡಿಪೋಗಳಲ್ಲಿರುವ ಬಸ್ಸುಗಳ ಸ್ಥಿತಿ ಹೇಗಿದೆ ಅಂದರೆ, ಅವು ಒಂದು ಒಳಗೆ ಕೂತ್ಕೊಂಡ್ರೆ ಬೆಂಕಿ ಹೊತ್ಕೊಳ್ತವೆ, ಇಲ್ಲ ಹೊರಗಡೆಯಿಂದ ತಳ್ಳಬೇಕು. 1-2 ಕೇಸ್ ಆದರೆ ಆಕಸ್ಮಿಕ ಅಂತ ಅಂದ್ಕೊಳ್ಬೋದು. ಹಂಗಲ್ಲ, ಒಂದೊಂದು ಡಿಪೋದಲ್ಲಿ ಒಂದೊಂದು ವಾರಕ್ಕೆ 10 ಬಸ್ಸುಗಳನ್ನು ತಳ್ಳೋ ಸ್ಥಿತಿ ಇದೆ. ಹೆಂಗಸರೇ ತಳ್ತಿರೋದಂಥ ನಾವು ಫೋಟೋಗಳನ್ನು ನಾವು ನೋಡಿದ್ದೇವೆ. ಬೆಂಕಿ ಹೊತ್ಕೊಂಡಿರುವಂಥ ಉದಾಹರಣೆಗಳು ಚಿಕ್ಕಮಗಳೂರು ಡಿಪೋದಲ್ಲೇ 1 ತಿಂಗಳಲ್ಲಿ 3 ಕೇಸ್ಗಳು ಬಂದು, ಚಿಕ್ಕಮಗಳೂರು ಡಿಪೋ ಒಂದರಲ್ಲೇ. ಈ ಥರ ಹಳೆ ಬಸ್ಸುಗಳನ್ನು, ತಳ್ಳೋ ಮಾಡಲು ಬಸ್ಸುಗಳನ್ನು ಇಟ್ಕೊಂಡು ನಾವು ಯಾವ ಯೋಜನೆ ಘೋಷಣೆ ಮಾಡಿದ್ರು
ಶಕ್ತಿ ಯೋಜನೆಯೂ ಒಳ್ಳೆಯದೇ, ಅದು ಬಸ್ಗಳು KSRTC ನಿಶಕ್ತಿ ಬಂದುಬಿಟ್ಟಿದೆ. ಮೊದಲು KSRTCಗೆ ಶಕ್ತಿ ಕೊಡಿ, KSRTC ಉದ್ಯೋಗಿಗಳಿಗೆ ಶಕ್ತಿ ಕೊಡಿ. ಅವರು ಚಳುವಳಿ ದಾರಿ ಹಿಡಿದಿದ್ದಾರೆ, ಅವ್ರಿಗೆ ಶಕ್ತಿ ಕೊಡಿ. ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿಯಲ್ಲೂ ಮೋಸ ಆಗ್ತಾಯಿದೆ. ಯುವ ನಿಧಿ ಅನ್ನೋದು ಎಲ್ಲ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ತಲುಪಲೇ ಇಲ್ಲ. ಕಿಸಾನ್ ಸಮ್ಮಾನ್ ಯೋಜನೆ ರದ್ದುಪಡಿಸಿದರು, ಇಲ್ಲಿಂದ ಕೊಡ್ತಾ ಇದ್ದ 4,000 ರೂಪಾಯಿನ ರದ್ದುಪಡಿಸಿದರು. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಒಂದು ಟ್ರಾನ್ಸ್ಫಾರ್ಮರಿಗೆ ರೈತ 3 ಲಕ್ಷ ರೂಪಾಯಿ ಕೊಡಬೇಕಾದಂಥ ಸ್ಥಿತಿ ಇದೆ. ಈ ಪರಿಸ್ಥಿತಿಯ ಒಳಗೆ ಪ್ರತಿ ವರ್ಷ 1,30,000ದಿಂದ 1,40,000 ಕೋಟಿ ರೂಪಾಯಿ ಹೊಸ ಸಾಲ ಮಾಡ್ತಾಯಿದ್ದೀವಿ. ಅಂದರೆ ಹಳೆ ಸಾಲದ ತೀರಿಸೋದಲ್ಲ, ಹೊಸ ಸಾಲವನ್ನು ಪ್ರತಿ ವರ್ಷ ಬಜೆಟ್ನ ತುಂಬಿಸೋದಕ್ಕೆ, ಕಮಿಟೆಡ್ ಎಕ್ಸ್ಪೆಂಡಿಚರು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಸರಿದೂಗಿಸೋದಕ್ಕೆ ಹೊಸ ಸಾಲವನ್ನು ಮಾಡುವಂಥ ಸ್ಥಿತಿ ಇದೆ.